ಆನೇಕಲ್ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ತಿಮ್ಮರಾಯಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ನಮ್ಮ ಆನೇಕಲ್ ನಮ್ಮ ಜಾತ್ರೆ ತಂಡದ ವತಿಯಿಂದ ಆಯೋಜಿಸಲಾಗಿದ್ದ ಲೈವ್ ಇನ್ ಕಾನ್ಸರ್ಟ್ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಪಟ್ಟಣದ ಜನತೆಗೆ ಭರ್ಜರಿ ಮನರಂಜನೆ ನೀಡುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಸರಿಗಮಪ ಖ್ಯಾತಿಯ ಹೆಸರಾಂತ ಗಾಯಕರು ತಮ್ಮ ಇಂಪಾದ ಗಾಯನದ ಮೂಲಕ ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿಸಿದರು. ಜಗಮಗಿಸುವ ವೇದಿಕೆಯಲ್ಲಿ ಅದ್ಭುತ ನೃತ್ಯ ಪ್ರದರ್ಶನ ಹಾಗೂ ಕಾಮಿಡಿ ಕಿಲಾಡಿ ತಂಡದ ಹಾಸ್ಯ ಕಲಾವಿದರು ನಗೆಯ ಹೊಳೆಯನ್ನೇ ಹರಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಹುಲ್ಲಹಳ್ಳಿ ಶ್ರೀನಿವಾಸ್, ಚಿಕ್ಕನಾಗಮಂಗಲ ಗುರು ವೆಂಕಟೇಶ್, ಎನ್ಎಸ್ ಪದ್ಮನಾಭ್, ಹಾಲ್ದೇನಹಳ್ಳಿ ತಿಮ್ಮರಾಜು, ದಿನ್ನೂರು ರಾಜು, ಚಿನ್ನಪ್ಪ, ರಾಜೇಂದ್ರ ಪ್ರಸಾದ್, ಭಾರ್ಗವ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಅಲ್ಲದೆ ವಕೀಲರಾದ ಸತೀಶ್, ಹರೀಶ್, ಸಂಘರ್ಷ ಮುಖಂಡರಾದ ಚಿಕ್ಕಹಾಗಡಿ ರಾಜಪ್ಪ, ಶಿವರಾಮ್, ಬಾಲರಾಜು, ಲೋಕೇಶ್ ಗೌಡ, ಅಭಿರೆಡ್ಡಿ, ಗುಡ್ಡಹಟ್ಟಿ, ಅನಿಲ್ ಮತ್ತು ಅಶೋಕ್ ಮಹಾರಾಜ್ ರವರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆನೇಕಲ್ ರಾಕೇಶ್ ಮತ್ತು ಅಭಿಲಾಷ್ ವಹಿಸಿದ್ದರು. ನಮ್ಮ ಆನೇಕಲ್ ನಮ್ಮ ಜಾತ್ರೆ ತಂಡದ ಸದಸ್ಯರಾದ ಸುನಿಲ್, ಲೋಕೇಶ್, ಮುರಳಿ, ಸರವಣ ಹಾಗೂ ದೀಪಕ್ ರಾಜುರವರು ಶ್ರಮವಹಿಸಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಬ್ರಹ್ಮರಥೋತ್ಸವದ ಸಂಭ್ರಮಕ್ಕೆ ಈ ಸಾಂಸ್ಕೃತಿಕ ಕಾರ್ಯಕ್ರಮವು ಮತ್ತಷ್ಟು ಮೆರುಗು ನೀಡಿತು. ಆನೇಕಲ್ ನಮ್ಮ ಜಾತ್ರೆಯ ಈ ಒಂದು ಅದ್ಭುತವಾದ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡಿದಂಥ ಎಲ್ಲ ಆನೇಕಲ್ನ ಗೆಳೆಯರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಭಾಷಣ ಮಾಡೋ ವೇದಿಕೆ ಅಲ್ಲ, ಮನರಂಜನೆ ಕಾರ್ಯಕ್ರಮಕ್ಕೋಸ್ಕರ ನೀವೆಲ್ಲರೂ ಕಾದಿದ್ರಿ. ಆ ತಿಮ್ಮರಾಯಸ್ವಾಮಿ ಜಾತ್ರೆಯ ಪ್ರಯುಕ್ತ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಆ ದೇವರು ಒಳ್ಳೇದು ಮಾಡಲಿ, ಆ ಭಗವಂತ ನಿಮ್ಮೆಲ್ರಿಗೂ ಆಯುಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮನ ಹೇಳ್ತೀನಿ. ಜೈ ಹಿಂದ್. ನಮ್ಮ ಆನೇಕಲ್ ನಮ್ಮ ಜಾತ್ರೆ ಏನು ತಿಮ್ಮರಾಯಸ್ವಾಮಿ ಜಾತ್ರೆಯ ಬ್ರಹ್ಮರಥೋತ್ಸವ ಈಗಾಗಲೇ ನಡೆದಿದೆ. ಅದರ ಅಂಗವಾಗಿ ಈ ದಿನ ಶುಭ ಸಂಜೆಯ ಕಾರ್ಯಕ್ರಮ, ವಾದ್ಯಗೋಷ್ಠಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ನಮ್ಮ ರಾಕಿ ಮತ್ತು ಅವರ ತಂಡದವರಿಂದ ಜನರನ್ನು, ಈ ಭಾಗದ ಜನಸಾಮಾನ್ಯರನ್ನು ಮನರಂಜಿಸಲಿಕ್ಕೆ, ಖುಷಿಪಡಿಸಲಿಕ್ಕೆ ಒಂದು ಕಾರ್ಯಕ್ರಮ, ವಾದ್ಯಗೋಷ್ಠಿ ನಡೆಸಿದ್ದಾರೆ. ಆ ಭಗವಂತ ತಿಮ್ಮರಾಯಸ್ವಾಮಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಂಥ ರಾಕಿ ಮತ್ತು ಅವ್ರ ತಂಡದವರಿಗೆ ಆರೋಗ್ಯ, ಆಯುಸ್ಸು, ಶಾಂತಿ, ನೆಮ್ಮದಿಯನ್ನು ಕಲ್ಪಿಸ್ಕೊಡ್ಲಿ. ಮತ್ತು ಈ ಕಾರ್ಯಕ್ರಮ ವೀಕ್ಷಣೆ ಮಾಡಿದಂಥ ಅವರಿಗೆ ಭಗವಂತ ಸಹ ಎಲ್ಲ ಸಕಲ ಸೌಕರ್ಯ ಆಶೀರ್ವಾದ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಇಲ್ಲಿರುವಂಥ ಎಲ್ಲ ಯುವಕರು ಸೇರಿ ಇಲ್ಲಿ ಏನೋ ರಾಕಿ ಆಗ್ಬೋದು ಮತ್ತು ಅಭಿ ಆಗ್ಬೋದು, ಸುನಿಲ್ ಹಾಗೆ ಅವರೆಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಈಗೇನಿಲ್ಲಿ ಒಂದು ವಾದ್ಯಗೋಷ್ಠಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಅರೇಂಜ್ ಮಾಡಿದ್ದಾರೆ. ಇದು ಈ ಜಾತ್ರೆಗೆ ಒಂದು ಕಳೆ ಕಟ್ಟಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತೇನು ಈ ಕಾರ್ಯಕ್ರಮ ನಮ್ಮ ವಾರ್ಡಲ್ಲಿರೋದು ಇದೊಂದು ಸಂತೋಷದ ವಿಚಾರ. ಹಾಗೆ ನಾಳೆ ಸಂಜೆ ಒಂದು 7 ಗಂಟೆಗೆ ಆನೇಕಲ್ ಪಟ್ಟಣದಲ್ಲಿ ವೈರಮುಡಿ ಉತ್ಸವ ಇರುತ್ತೆ. ಎಲ್ಲರೂ ಬಂದು ಭಾಗಿಯಾಗಬೇಕು ಅಂತ ಕೇಳ್ಕೊತೇನೆ. ಇವತ್ತು ನಮ್ಮ ಆನೇಕಲ್ನ ಪ್ರಸಿದ್ಧ ತಿಮ್ಮರಾಯಸ್ವಾಮಿ ಜಾತ್ರೆಯಲ್ಲಿ ಇವತ್ತು ನಮ್ಮ ಗುರುಗಳಾದಂಥ ಎನ್.ಎಸ್. ಪದ್ಮನಾಭ ಅವರ ವಾರ್ಡಲ್ಲಿ ನಡೀತಾ ಇರೋದು ಇದೊಂದು ರಸಮಂಜರಿ ಕಾರ್ಯಕ್ರಮ. ತುಂಬ ಉತ್ಸಾಹದಿಂದ ಮಾಡ್ತಿದ್ದಾರೆ ನಮ್ಮ ಸ್ನೇಹಿತರು. ರಾಕಿ ಆಗಿರ್ಬೋದು, ಅಭಿ ಆಗಿರ್ಬೋದು, ಸುನೀಲ್ ಅವರು ಮತ್ತು ಎಲ್ಲ ಸಂಗಡಿಗರು ಸೇರಿ ಇದೊಂದು ರಸಮಂಜರಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ.
ಪ್ರತಿ ವರ್ಷ ಇದೇ ರೀತಿ ಮಾಡ್ಕೊಂಡು ಹೋಗಲಿ, ಅವ್ರಿಗೆ ಭಗವಂತ ಆರೋಗ್ಯ ಆಯುಷು ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜೋರಾಗಿ ಮಾಡೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿ ನಾಳೆ ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ವೈರಮುಡಿ ಉತ್ಸವ ಕಾರ್ಯಕ್ರಮ ಇರುತ್ತೆ. ಆನೇಕಲ್ನ ನಗರದ ಎಲ್ಲ ಜನತೆ ಬಂದು ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ಕೇಳ್ಕೊತೇನೆ. ಈ ಒಂದು ತಿಮ್ಮರಾಯ ಸ್ವಾಮಿ ದೇವಾಲಯದ ಇತಿಹಾಸ ಪ್ರಸಿದ್ಧ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಆನೇಕಲ್ ನಮ್ಮ ಜಾತ್ರೆಯ ಒಂದು ವಿಶೇಷವಾದಂಥ ವೇದಿಕೆಯನ್ನು ನಮ್ಮ ಯುವ ಮಿತ್ರರು ಸತತವಾಗಿ ಪ್ರತಿ ವರ್ಷವೂ ಸಹ ರೂಪುರೇಷೆಗಳನ್ನು ಒಳಗೊಂಡು ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಭಕ್ತಾದಿಗಳಲ್ಲಿ ಒಂದು ವಿಶಿಷ್ಟವಾದಂಥ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದೆ. ಇವತ್ತು ತಾವು ನೋಡ್ಬೋದು, ಲಕ್ಷಾಂತರ ಜನ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಇತಿಹಾಸ ಪ್ರಸಿದ್ಧ ಈ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಭಕ್ತಾದಿಗಳು ಎಲ್ಲರೂ ಸಹ ರಾತ್ರಿ ನಿದ್ದೆ ಸಹ ಮಾಡದೆ ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡಿ ಕಣ್ಮನ ಸೆಳೆಯುವ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ನಮ್ಮ ಯುವ ಮಿತ್ರರಿಗೆ ಭಗವಂತ ಆಯುರಾರೋಗ್ಯ ಎಲ್ಲ ಕೊಟ್ಟು ಇನ್ನೂ ಉನ್ನತವಾದಂಥ ಸ್ಥಾನಮಾನವನ್ನು ಕಲಿಸ್ಕೊಡ್ಲಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಪ್ರತಿ ವರ್ಷವೂ ಸಹ ಇದೇ ರೀತಿ ಕಾರ್ಯಕ್ರಮ ಮೂಡಿಬರಲಿ. ಎಲ್ಲ ನಮ್ಮ ಆನೇಕಲ್ನ ಪ್ರತಿಯೊಂದು ಭಕ್ತ ಮಹೇಶರು ಆ ಭಗವಂತನಲ್ಲಿ ಕೇಳ್ಕೊಳ್ಳೋದೊಂದೇ, ಏನಿವತ್ತು ನಮ್ಮ ರಾಷ್ಟ್ರಾದ್ಯಂತ ಒಂದು ಯುದ್ಧ ನಡೀತಾ ಇದೆ. ಯುದ್ಧಕ್ಕೆ ಒಂದು ತೆರೆ ನೀಡುವುದರ ಮುಖಾಂತರ ಆ ಭಗವಂತನ ಪ್ರೇರಣೆಯಾಗಿ ಎಲ್ಲ ದೇಶದ ಎಲ್ಲ ಭಕ್ತರಲ್ಲೂ ಒಳಿತನ್ನು ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಭಕ್ತ ಮಹೇಶರಿಗೂ ಹಾಗೂ ಎಲ್ಲ ಪ್ರೇಕ್ಷಕರಿಗೂ ಹೃತ್ಪೂರ್ವಕವಾದ ಅಭಿನಂದನೆ ತಿಳಿಸ್ತೇನೆ. ನಮ್ಮ ಜಾತ್ರೆ ನಮ್ಮ ಆನೇಕಲ್ ನಮ್ಮ ಜಾತ್ರೆ ಎಂಬ ನಮ್ಮ ಜಾತ್ರೆ ಎಂಬ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ನಾವು ಮಾಡಿದ್ದೇವೆ. ಇದೇ ರೀತಿ ಎಲ್ಲ ನಮ್ಮ ಆನೇಕಲ್ ಜನಗಳು ನಮಗೆ ಸಹಕಾರ ನೀಡಿದ್ದಾರೆ. ಇದೇ ರೀತಿ ಇನ್ನೊಂದು ವರ್ಷ ಕೂಡ ನಾವು ಇದೇ ರೀತಿ ಮಾಡ್ತೀವಿ. ನಿಮ್ಮ ಸಹಕಾರ ನಮ್ಗೆ ಇರಬೇಕಂತ ಕೋರ್ಕೊತಾ ಇದ್ದೇವೆ. ಎಲ್ಲ ನಮ್ಮ ಆನೇಕಲ್ ಜನರಿಗೆ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಜಾತ್ರೆ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು. ಕಾರ್ಯಕ್ರಮ ಯಶಸ್ವಿಯಾಗಿರೋದ್ರಿಂದ ಭಾಳ ಖುಷಿಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಇನ್ನೂ ಚೆನ್ನಾಗಿ ಮಾಡ್ತೀರಿ ಅಂತ ನಾವು ಹೇಳ್ತೀವಿ. ನಮ್ಮ ಜಾತ್ರೆ ಸತತ ಇದು 2ನೇ ವರ್ಷ ಕಾರ್ಯಕ್ರಮ. ನಮ್ಮ ಆನೇಕಲ್ ಜನತೆ ತುಂಬ ಸಹಕಾರ ನೀಡ್ತಾ ಇದ್ದಾರೆ. ಹಾಗೆ ಪೊಲೀಸ್ ಸಿಬ್ಬಂದಿ ವರ್ಗದವರು, ಬೆಸ್ಕಾಂ ಸಿಬ್ಬಂದಿ ವರ್ಗದವರು ಎಲ್ಲ ಆನೇಕಲ್ ಜನತೆ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ನಮ್ಮ ಜಾತ್ರೆ ಶ್ರೀ ತಿಮ್ಮರಾಯ ಸ್ವಾಮಿ ಜಾತ್ರೆಗೆ ಈ ಒಂದು ವಿಶೇಷವಾದಂಥ ಒಂದು ಕಲಾವಿದರನ್ನ ತರಿಸಿ ಭಾಳ ವಿಜೃಂಭಣೆಯಿಂದ ಎಲ್ಲ ಜನಸಾಗರ ತುಂಬಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಈ ನೇತಾರರ ಕಾಲೋನಿ ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರಿಗೆ ಅಭಿನಂದನೆಗಳನ್ನು ತಿಳಿಸ್ತೇವೆ. ಇದೇ ರೀತಿ ಪ್ರತಿ ವರ್ಷ ಭಾಳ ಚೆನ್ನಾಗಿ ನಡೀಲಿ ಅಂತ ನಾವು ಆಶಿಸುತ್ತೇವೆ. ಇಂದು ಇತಿಹಾಸ ಪ್ರಸಿದ್ಧ ಆನೇಕಲ್ ಶ್ರೀ ತಿಮ್ಮರಾಯ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಆನೇಕಲ್ ನಮ್ಮ ಜಾತ್ರಾ ತಂಡದ ವತಿಯಿಂದ 2ನೇ ವರ್ಷದ ವಾದ್ಯಗೋಷ್ಠಿಯನ್ನು ಬಹಳ ಹಿನ್ನೆಲೆ ಗಾಯಕರನ್ನು ಮತ್ತು ಹೆಸರಾಂತ ಕಲಾವಿದರನ್ನು ಒಳಗೊಂಡು ಬಹಳ ವಿಜೃಂಭಣೆಯಿಂದ ಆಯೋಜಿಸಿದ್ದು, ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಕರ್ತರಾದ ಎಲ್ಲ ಗುರು ಹಿರಿಯರು, ಆತ್ಮೀಯರಿಗೂ ಸಹಕರಿಸಿದ ಎಲ್ಲ ಹಿರಿಯರಿಗೂ ಮತ್ತು ನಮ್ಮ ಆನೇಕಲ್ ನಮ್ಮ ಜಾತ್ರಾ ತಂಡದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಅಭಿ ಮತ್ತು ದೀಪಕ್ ರಾಜ್ ಅವರ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ಆಯೋಜಿಸಿದ್ದಕ್ಕೆ ಧನ್ಯವಾದಗಳನ್ನು.